ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಕಳಕೋಡು ದಯಾನಂದ ಆಚಾರ್ರವರ ಮನೆಗೆ ರಾತ್ರಿ 10 ಗಂಟೆ ಸುಮಾರಿಗೆ ಕಾಳಿಂಗ ಸರ್ಪ ಪ್ರತ್ಯಕ್ಷ. ರಾತ್ರಿ ಪೂರ್ತಿ ಕಾದು ಕುಳಿತ ಈ ಬಡ ಕುಟುಂಬ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಮತ್ತು ಸ್ನೇಕ್ ರಿಜ್ವಾನ್ ರವರು ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಕಾಡಿಗೆ ಬಿಡಲಾಯಿತು. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸಾ. ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ. ಯಾರು ವಿಡಿಯೋ ಮಾಡೋದು ಮಾತ್ರ ಏನಾಗಲ್ಲ ಕೊಡಿ. ಕಣ್ಣೆಲ್ಲ ಸುದೀಪ್ ಇಲ್ಲಿಗೆ ಮುಂದೆ ಹೋಗಿ ಹತ್ರ ಇಲ್ಲಿ ಹೋಗ ಹತ್ರ ನಿಂತ ಆ ಕಡೆ ಕಾಣ್ತಾ ಕಣ ಹಂಗ ಅದಾನಂತ ನೋಡಯ್ಯ ನೋಡಿ. ವಾಪಸ್ ಬರ ಅಂದಾಜ ಅಲ್ಲ ವಾಪಸ್ ಅಲ್ಲ ಬಡಿದ್ ಕಣ, ಕಚ್ಚಿತ್ ನೋಡುದು, ಅದು ಇದು ಮಾಡುದು ನೋಡು ಕಣ. ಅದು ಅದೇನು ಟಾರ್ಪಲ್ ತರ ಉಂಟಲ್ವಾ? ಅದು ಮಾರಿ ಭಾರಿ ಇದಿಲ್ಲ ಅದಲ್ಲ ನೋಡಿ. ಅಣ್ಣ ಅದ್ರ ಮೇಲೆ ಏನಾರು ಬೇಕಾ ಗಟ್ಟಿ ವಸ್ತು? ನೋಡು ಒಯ್ ನೋಡ, ಇದು ನೋಡು ಕೊಚ್ಚಿ ಕೊಟ್ಟು ನೋಡು. ಏಯ್ ಇದು ನೋಡಿ ನೋಡೋದು. ಹಾಂ ಹಗ್ಗ ಏನಾರು ಬೇಕಿತ್ತ? ಹಗ್ಗ ಬೇಕಾ? ಮಾತಾಡ್ತಾರೆ ಸಾಧಾರಣ 7-8 kg ಮೇಲೆ ಇಲ್ಲ. ಸ್ಕೇಲಾ ತರಲಾ? ಫುಲ್ ಮಂಡ್ಲ ಹಾಕಿ ಮೊದಲು ಇಷ್ಟು ಮಾಡಿದ್ಮೇಲೆ ಪ್ರಬಲ್ ಮತ್ತೆ ಬಿಟ್ಟಿದ್ದೇನೆ ವಾಪಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.